ಇವತ್ತು ಹಲಸಿನಕಾಯಿ ಕಬಾಬ್ನ ಮಾಡ್ತಾಯಿದ್ದೀನಿ. ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಮಾಡ್ಕೊಂಡು ನೋಡಿ. ಇದನ್ನು ಹಲಸಿನಕಾಯಿನ ನೋಡಿ ಈ ರೀತಿ ಕಪ್ಪಾಗ್ದಂಗೆ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ನೀಟಾಗಿ ಒಂದು ತಪ್ಪಲಿಗೆ ನೀರು ಹಾಕ್ಕೊಂಬಿಟ್ಟು ಅಥವಾ ಒಂದು ಗಿಡ್ಲಿಗೆ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಅದ್ರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕುಯ್ದುಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ಒಂದು ಚೂರು ಕೂಡ ಕರೋಕ್ಕೆ ಆಗೋದಿಲ್ಲ. ನಿಮಗೆ ಇದೇ ರೀತಿ ವೈಟ್ ಥರನೇ ಕಾಣಿಸುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಮೇಲ್ಗಡೆ ಸಿಪ್ಪೆ ಮತ್ತು ಒಳಗಡೆ ಸ್ವಲ್ಪ ದಿಂಡಿರುತ್ತೆ, ಅದನ್ನೆಲ್ಲ ಕುಯ್ಕೊಂಬಿಟ್ಟು ಇಟ್ಕೊಂಡ್ರೆ ಸಾಕು. ನಂತರ ಇದನ್ನು ಹಾಲೆಲ್ಲ ಹೋಗಿರುತ್ತೆ. ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀವು ದಪ್ಪ ಉಪ್ಪಾರ ಹಾಕ್ಕೋಬೋದು, ಇಲ್ಲ ಸಣ್ಣ ಉಪ್ಪಾದರೂ ಹಾಕ್ಕೋಬೋದು. ಒಂದು ಚಮಚ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಂತರ ಇದನ್ನು ಒಂದು 2ರಿಂದ 3 ಕೂಗು ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಕೂಗಿಸ್ಕೊಂಡ್ರೆ ಸಾಕು. ಬಸ್ದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿರೋದನ್ನಾದರೂ ಹಾಕ್ಕೋಬೋದು, ಇಲ್ಲ ಕೆಚ್ಚಿರೋದನ್ನಾದರೂ ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೆಚ್ಚಿರೋದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ನಂತರ 1 ಕಬಾಬ್ ಪೌಡ್ರು ಅಥವಾ 2 ಕಬಾಬ್ ಪೌಡ್ರನ್ನಾದರೂ ಹಾಕ್ಕೋಬೋದು. ಕ್ವಾಂಟಿಟಿ ಎಷ್ಟಿರುತ್ತೆ ಅದು ಹಲಸಿನಕಾಯಿ ಅಷ್ಟು ನೋಡ್ಕೊಂಬಿಟ್ಟು ಕಬಾಬ್ ಪೌಡ್ರನ್ನ ಹಾಕ್ಕೋಬೋದು. ನಾನು 1 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಎಂತಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಬೇಕು ಅನ್ನೋರು ಮೊಟ್ಟೆ ತಿನ್ನೋರಾದರೆ ಮೊಟ್ಟೆನೂ ಸಹ ಹಾಕ್ಕೋಬೋದು. ಅದಕ್ಕೆ ನಾನು ಮೊಟ್ಟೆ ಹಾಕ್ಕೊತಿಲ್ಲ, ಹಂಗೆ ಕಲಿಸ್ಕೊಂಬಿಟ್ಟು ಸ್ವಲ್ಪ ಅದು ಹಂಗೆ ಉರುಡಿ ಏನಾದರೂ ಆದರೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಅಂಟ್ಕೊಳುತ್ತೆ. ಅದಕ್ಕೆಲ್ಲ ಅಂಟ್ಕೊಂಡಿದ್ದ ನಂತರ ನೋಡಿ ಈ ರೀತಿ ಕಲಿಸ್ಕೊಂಡು 5 ನಿಮಿಷ ಅಥವಾ 10 ನಿಮಿಷ ಇಟ್ಕೊಳ್ಳಿ. ನಂತರ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಇಟ್ಕೊಂಡಿದ್ದಾಗಿದೆ. ಇವಾಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 1/4 ಲೀಟ್ರಿಂದ ಅರ್ಧ ಲೀಟ್ರನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಹಾಕ್ಕೊಂಡ್ರೆ ಆ ಬಾಯಿಲು ಎಂತಕ್ಕೂ ಯೂಸ್ ಇರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ತಿನ್ನಲ್ಲ ಅಲ್ವಾ, ಅದು ಕರೆದಿದ್ದಂತಹ ಎಣ್ಣೆನ ತಿನ್ನಲ್ಲ ಅಲ್ವಾ, ಸ್ವಲ್ಪ ಹಾಕ್ಕೊಂಡು ನಡೆಯುತ್ತೆ. ಇವಾಗ ಕಾಯ್ದಿದೆ ಎಣ್ಣೆ. ಇವಾಗ ಕಬಾಬನ್ನ ಹಾಕ್ಕೊತಾ ಇದ್ದೀನಿ, ಹಲಸಿನಕಾಯಿ ಕಬಾಬನ್ನ. ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಒಂದು 2ರಿಂದ 3 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ನೀಟಾಗಿ ಬೆಂದಿರುತ್ತೆ. ನಿಮಗೆ ಬೆಂದ ನಂತರ ತೆಗೆದು ಇಟ್ಕೋಬೋದು. ಅದು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಜ್ಯೂಸಿ ಟೈಪಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗಾದರೂ ತಿನ್ಬೋದು. ನೋಡಿ ಈ ರೀತಿ ಸೌಂಡ್ ಬಂದರೆ ಸಾಕು. ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಸ್ವಲ್ಪ ಸೌಂಡ್ ಬಂದರೆ ಸಾಕು, ಟಕ್ ಅಂತ ಹೇಳ್ಬಿಟ್ಟು ಸೌಂಡ್ ಬರುತ್ತೆ. ಆ ರೀತಿ ಸೌಂಡ್ ಬಂದರೆ ಸಾಕು. ಆಲ್ಮೋಸ್ಟ್ ಇದು ಸ್ನ್ಯಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ಈಗ ಕಬಾಬ್ ತಿನ್ನಬೇಕು ಅಂತ ಅನಿಸಿದ್ರೆ ದಿಢೀರಂತ ಚಿಕನ್ ತೊಗೊಂಬಂದು ತಿನ್ನಲಿಕ್ಕಾಗಲ್ಲ ಮಾಡಿಕೊಂಡು, ಅಂಥ ಸಮಯದಲ್ಲಿ ಮಕ್ಕಳಿಗೆಲ್ಲ ಕೊಡ್ಬೋದು ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸಿ ಟೈಪಲ್ಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಮಾಡಿ ಟ್ರೈ ಮಾಡಿ ಕಬಾಬ್ನ.